ಇದ ನೋಡ್ರಿ ಕೃಷ್ಣಾ ನದಿ. ಇಲ್ಲಿ ಹೆಂಗ್ ಬಾಳೆ ಇರ್ತೈತಿ ಕೃಷ್ಣಾ ನದಿ ತೀರದವ್ರಿಗೆ ಅಂತ ನಾ ಈ ವಿಡಿಯೋನಾಗ ನಿಮ್ಗೆ ತೋರಿಸ್ತೀನಿ. ಇದೇನ್ ನೋಡ್ತಿದ್ರಲ್ಲ ಇದೆಲ್ಲ ಕೃಷ್ಣಾ ನದಿ ಐತಿ. ಹಾ, ಇಲ್ಲಿ ಕಾಣತೈತಿ ನೋಡ್ರಿ ಪದ್ಧಸಿರಿ ಇವು. ಆಚೆ ಕಡೆ ನೋಡ್ಬೋದು ಅದು ಸಿರ್ಗುಂಪಿ. ಒಟ್ಟ ಏನ್ ಭಾಳ ದೂರ ಉಳ್ದಿಲ್ಲ ಅದ್ ಮನಿಗೆ. ಹಂಗ ಅನಿಸ್ತೈತಿ ಕಡಾವಣೆ ಆಗೈತ. ನಮ್ಮ ಮನಿ ಅವನ ಮನಿ ಎಲ್ಲ ಲೆವೆಲ್ ಒಂದ. ಅಲ್ಲಿ ಮೋಟ್ರ್ ನೀರ್ ಬಿಟ್ಟೈತಿ, ನೀರ್ ಹಾಕಕ್ ಹೋಗ್ಯಾರ. ನಾ ಇಲ್ಲಿ ಮೋಟ್ರ್ ಚಾಲು ಮಾಡ್ಬೇಕ. ಈಗ ಅಲ್ಲಿ ತಿಳ್ಕೊಂಡು ಏನೈತಿ, ಚಾಲು ಮಾಡಂದ್ರೆ ಮಾಡ್ಬೇಕೀಗ. ಯಾಕಂದ್ರೆ ನೀರ್ ಬಿಟ್ಟಾವ. ಹೆಂಡಿ ಹಾಕ್ತಾರ, ಹೆಂಡಿ ಇಲ್ಲಾಂದ್ರೆ ಮಣ್ಣು ಹಾಕಿರ ಈ ಮೋಟ್ರ್ನ್ಯಾಗ ನೀರು ಇಡ್ತಾವ. ಈಗ ಜಕ್ಕೊಂಡ ಉಗಿಬೇಕಂದ್ರೆ ಇಲ್ಲಿ ನೀರು ಹಾಕ್ಬೇಕಾಕೈತೆ. ಈಗ ದಾರ್ ನೋಡ್ರಿ, ಬೆಕ್ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ನೀರ್ ಹಾಕತ್ತಾರ ನೋಡ್ರಿ. ಇಲ್ಲಿ ಫುಟ್ಬಾಲ್ ಗಡಿಗೆ ನೀರ್ ಹಿಡ್ದೈತಿಲ್ಲೋ ಚೆಕ್ ಮಾಡತ್ತಾರ. ಯಾಕೆ ಹಚ್ಚಾರ ನೋಡ್ಬೋದ. ಪದ್ಮಶ್ರೀ ಜಾಗ ನೋಡ್ಬೋದು ಹೆಂಗೈತಿ ಅಂತ. ಕುಂದ್ರಾಕ್ ಪದ್ಮಶ್ರೀ ಐತಿ. ಇಲ್ಲೆಲ್ಲ ನೀಲ್ ಗಿಡ ಎಲ್ಲ ಇದು ನೋಡ್ಬೋದು. ಒಂದಲ್ಲ ಎರಡಲ್ಲ ಬ್ಯಾರಲ್ಗಳು ನೋಡ್ರಿ. ಇವೆಲ್ಲ ಬ್ಯಾರೆ ಊರ್ದು. ಇವೆಲ್ಲ ನಂದಗಾವ, ಬಳವಾಡ ಇಟ್ಟು ಊರ್ ತಕ ದೂರ ಊರ್ ತಕ ಏನ್ ಮಾಡಿರ್ತಾರೋ ಪೈಪ್ಲೈನ್ ಮಾಡ್ಕೊಂಡು ಹೋಗಿರ್ತಾರ ನೀರ್ ಸಂಬಂಧ ಹೊಳ್ಗಳಿಗೆ. ಅಲ್ಲಿ ನೋಡ್ರಿ, ಅಲ್ಲಿ ಫುಟ್ಬಾಲ್ ಗಡಿ ಎಬ್ಸಾತಾರ ನೋಡ್ರಿ. ಅಲ್ಲಿ ನೋಡ್ರಿ, ಅದ ಕೇಸಿಂಗ್ ಪೈಪ್ ಹಾಕಿರ್ತಾರೆ. ಯಾಕಂದ್ರ ಏನಾರು ಸಿಕ್ಕೋಬಾರ್ದು, ಇದನ್ನ ಬಂದು ಸಿಕ್ಕುತ್ತಲ್ಲ ತೆಪ್ಸ ಅವ ಇವ ಪೂರ್ತಿ ಬಿಚ್ಚ ತಗದಾರ ಅದನ್ನ ಹೊರಗ. ತುಂಬಿದ್ ಹೊಳೆ ಐತಿ, ನಾ ಇಳ್ಯಾಂಗಿಲ್ಲ. ನಿದ್ದೆ ಪದ್ಧತಿ ಆಗ್ತೈತಿ ಮಲ್ಕೊಂಡ್ರೆ. ಇಲ್ಲಿ ದಿವಸ ಹೊಳಿ ಎಟ್ಟು ಬರ್ತೈತೆ ಅಂದ ಇದ್ರ ಮ್ಯಾಗ ಲೆಕ್ಕ ಆಗ್ತು. ಇಲ್ಲಿ ನೋಡ್ಬೋದು. ಮಾಡ್ಲಿ ಇಲ್ಲಿ ಹೋಗಿ ಚಲೋ ಮಾಡೋದೈತಿ. ಗಾಸ್ನ ಚಲೋ ಮಾಡಿ ಗಾಸ್ನ ಹುಡ್ಕೋದ್ ಬಂದು ನೋಡ್ಬೇಕಲ್ಲಿ ನೀರು ಹೋಗ್ಬೇಕು ಅಂತಂದ. ಯಾಕಂದ್ರೆ ಮೋಟ್ರ್ ಮ್ಯಾಗ ನಿಂತಿರ್ತಾರಲ್ಲ, ಜೀವ ಗಟ್ಟಿ ಇಟ್ಕೊಬೇಕೆಲ್ಲ. ನೋಡ್ಬೋದು ಮ್ಯಾಗ ಹತ್ತಾಕತ್ತೀವಿ. ಓಕೆ, ಬಾ ಬಾ ಬಾ. ಮೋಟ್ರ್ಗ ಪೀಸ್ ಕಿತ್ತದೀವಿ ನಾವು. ಈಗ ಪೀಸ್ ಹಾಕ್ಬೇಕೀಗ. ಹಿಂಗೆ ಪೀಸ್ದಾವ ಇಲ್ಲೂ ನೋಡಿ. ಉಗಿಲಿಲ್ಲ. ಒಂದು 15 ಮ್ಯಾಗಾರ ತಗೋಬೇಕದ. ಇದ ನೋಡ್ರಿ ಕೃಷ್ಣಾ ನದಿ. ನಾವೀಗ ನಿಂತು ಏನ್ ಮಾಡತ್ತೀವಪ್ಪ ಅಂದ್ರೆ ಮೋಟ್ರ್ ಚಾಲೋ ಮಾಡೋದೈತಿ. ಈಗ ಗಾಸ್ನ ಹೋಗೋಣ. ಇಲ್ಲಿ ಬಿದ್ರೆ ಶಿವಾಯ ನಮ, ಏನಾಗಲ್ಲ. ಚಲೋ ಆತಳ ಮುಗಿತು ನೀರ. ಮುಗಿಲಿಲ್ಲ. ಹತ್ತ ತೊಂದತ್ತೆ ಹತ್ತ. ಹಾ, ಹಾ ಮತ್ತು ನೀರ ಹಿಡ್ದಿಲ್ಲ ನೋಡ್ರಿ. ಅದ ಮತ್ತ ಇನ್ನೊಮ್ಮೆ ಚಲೋ ಮಾಡಿ ಒಂದು 2 ಸಲ ಚಲೋ ಮಾಡಿ ಬಂದ್ ಮಾಡಿ. ಅವರೆಲ್ಲ ಹೆಂಡಿ ತಂದು ಹಾಕಿರು, ಮಣ್ಣು ತಂದು ಹಾಕಿರು ಕೆಲಸ ಆಗಲಿಲ್ಲ. ನಮ್ಮ ಒಂದ 2 ಮೋಟ್ರ್ ಚಲೋ ಮಾಡಿದಿರಲ್ಲ. ಇಲ್ಲೆಲ್ಲ ತೆಳಗಿನೂ ಆ ಕಡೆನೂ ನಮ್ಮ ಮುಂದದಾವು. ಇದೆಲ್ಲ ಚಲೋ ಮಾಡ್ಬೇಕು. ನಮ್ಮ ದಟ್ಟ ಅಲ್ಲ, ಇಲ್ಲಿ ನಮ್ಮ ಬಂದ್ ಮಾಡಿ ಚಲೋ ಮಾಡ್ಬೇಕಾಗಿತ್ತು. ಓಹೋ ತಗೋ. ಹಾಂ, ಹಿಡಿತ ನೀರು ಹಿಡಿತು 30. ಹಾಂ, ಫೈನಲಿ ನೀರು ಹಿಡಿತು ನೋಡ್ರಿ. ಹಿಡಿತಲ್ರಿ 25 ಮ್ಯಾಗ ಐತ್ರಿ ಕಾಟ. ಹಾಂ ಹಾಂ ರೀ, ಅಲ್ಲೇ ಕೆಲಸ ಅಲ್ರಿ ದಂಡಿಗೆ. ಇನ್ನೊಂದು ಅರ್ಧ ತಾಸು ರೀ. ಹಾಂ ರೀ. ಹಾಂ, ಇದು ಪೀಸ್ ಹರ್ಸತೈತಿ ರೀ. ಇದು ಈಚೆ ಕಡೆ ಮೋಟ್ರು. ಇವಾಗ ನೋಡ್ಕೊತ ನಡ್ರಿ. ಹೊಳಿ ದಂಡಿ ಪೂರ್ತಿ ದಂಡಿ ತೋರ್ಸೋ ತಕೊಂಡು ನಾವು ಒಂದು 2 ಕಡೆದ ನೋಡ್ಬೋದು. ಒಬ್ರೊಬ್ರ ಕದ್ದಿ ಮ್ಯಾಗ ಇಟ್ಟಿರ್ತಾರೆ ಮೋಟ್ರುಗಳ, ನೋಡ್ಬೋದು. ಅಪ್ಪ, ಹಾಂ, ಈ ಥರ ಡೆಬ್ಗಳು ಇರ್ತಾವೆ.
ಇವೆಲ್ಲ ಮೋಟ್ರ್ ಡಬ್ಬಿಗಳು ಇವು. ಒಂದೊಂದು ಇದೆಲ್ಲ ಚಲೋ ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಇದ ಥರ ನೋಡ್ಬೋದು ಇವೆಲ್ಲ ಪೈಪ್ಲೈನ್. ಆಲ್ಮೋಸ್ಟ್ ನೋಡಿರ್ತೀರಿ. ಇಲ್ಲೇ ಇಲ್ಲೇ ಹಾಕಿ ವಿಡಿಯೋ ಮಾಡ್ತಿರ್ತೀವಿ ನಾವು ದಿವಸ. ಇಲ್ಲೇ ಮ್ಯಾಗ ಐತಿ ಬಿದ್ದು ಒಂದು 2 ವರ್ಷ ಆಗ್ತೈತಿ. ನೋಡ್ಬೋದಿಲ್ಲ ಇಲ್ಲೇ ವ್ಯೂ ಐತಿ. ನಿಮಗೆ ಕಾಣ್ತೈತಿಲ್ಲ ಗೊತ್ತಿರ್ತಾರೆ. ಹೊಳಿ ಅಂದ್ರೆ ಬಾವ ತೆರೆ ಆಗ್ತೈತಿ. ಹೊಳಿ ಜೋರ್ ಐತೆ. ಕೈಯಲ್ಲಿ ಮೊಬೈಲ್ ಬಿತ್ತಂದ್ರೆ ಹೊತ್ತ ನೋಡುದು. ಕೆಳಗ ಮ್ಯಾಗ ಎಲ್ಲ ಕೂಡ ನೋಡ್ಬೋದು. ಒಟ್ಟೆ ಬೆಂಕಿ ಫುಲ್. ನೋಡ್ರಿ ಏನು ಕಾಣ್ತೈತಿಲ್ಲೋ, ನಂಗೆ ಕಾಣವತ್ತು. ಹಿಂಗೆ ಹರಿಯಾತೈತಿ ನೋಡ್ರಿ ಹೊಳಿ. ಬಂದೈತಿ ಇನ್ನೊಂದು 3 ಫೂಟ್ ಏರ್ತೈತೀನಿ ಮಣಿ ಮುಂದೆ. ಹಿಂಗೆ ಕಾಣದೈತಿ ನೋಡ್ರಿ ನಮ್ಮ ಹೊಳಿ. ಹೊಳಸಾಲ ಮಂದಿ ಬಾಳೆ ಹಿಂಗೈತಿ ನೋಡ್ರಿ. ತೋರಿಸ್ತೀನಿ ನಿಮ್ಗೇನ. ಇಲ್ಲಿ ಕಾಣದೈತಿ ನೋಡ್ರಿ ಪದ್ಧಸಿರಿ ಇವು. ನೋಡ್ರಿ ಇಲ್ಲೇ ಕಬ್ಬುಗಳು 1.5-2 ತಿಂಗಳಿಂದ ಹೊಳ್ಯಾಗ ನೀರೇ ಇರಲಿಲ್ಲ. ಈಗ ನೋಡಿರತ್ತೀನಿ ಪದ್ಧಸಿರಿ ತುಂಬೇರತೈತಿ. ಇನ್ನೊಂದು 3 ಫೂಟ್ ಆತಂದ್ರ ಮಣಿ ಮುಂದೆ. ಈಗ ನೋಡ್ತಿರ್ಬೋದು ಇವೆಲ್ಲ ಕಬ್ಬ ಬ್ಯಾಸ್ಯಾಗ ನೀರಿಲ್ಲಲ್ದನ ಹಂಗಟ್ ಹಿಂಗಟ್ ಜಗ್ಗೇಡಿ ಬಂದಾವ. ಇನ್ನು ಹೊಳಿಗಟ್ಟು ತಡಿಬೇಕು ಇವು. ಇನ್ನ 1 ತಿಂಗಳೈತಿ ಹೊಳಿದ ಆಟ. ನೋಡ್ಬೋದ್ರಿ ಕೆಂಪಿರಿ ಭಾಳ ಇಕ್ಕ್ಯಾಟ ಕಡಿತಾವ. ಫಸ್ಟಿಗೆ ಹಿಂಗೆ ಬಡ್ದು ನೋಡ್ಬೇಕು. ಮಳೆ ಬಂದಿರ್ತೈತ್ಲೆ ಅವಾಗ ತೋದ 6 ತಿಂಗಳು ಇರ್ತಾವ. ಪೂಜೆ ಮಾಡಾಕ ಉದ್ದಿನ ಕಡ್ಡಿ, ಪ್ರಸಾದ ಡಬ್ಬಿ, ಕುಂಕುಮ ಎಲ್ಲ ನಮ್ಮ ಮಂದಿ ಹೆಂಗಂದ್ರೆ ಬರೀ ಇದನ್ನ ನೋಡಲ್ಲ, ಬೆಟ್ಟ ನೋಡಲ್ಲ, ಪ್ರೀತಿ ವಿಶ್ವಾಸ ನೋಡ್ಬೇಕು ನಮ್ಮ ಉತ್ತರ ಕರ್ನಾಟಕ ಮಂದಿ. ದೇವ್ರ ದಿಂಡ್ರ ಇಂಥವಕ್ಕೆ ಭಾಳ ಒತ್ತು ಕೊಡ್ತೈತೆ ನಮ್ಮದು ಉತ್ತರ ಕರ್ನಾಟಕ ಮಂದಿ. ಅಂದ್ರೆ ಅಂಗಣ ಆ ಕಡೆ ಅಂಗಣಕ್ಕೆ ಬರೋದು ಎಲ್ಲರೂ ಇರ್ತಾರೋ, ಆದ್ರೆ ನಮ್ಮ ಕಡೆ ಒಂದಿಟ್ಟು ಹೆಚ್ಚು ಜಾಸ್ತಿ. ಇಲ್ಲೆಲ್ಲ ನೋಡ್ರಿ, ಇಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟಾರು. ಹಿಂಗೆ ಬಡ್ಡಾಗಿ ಹಿಂಗೆ ಆರ್ಮಿ ಥರ ಹೋಗ್ತೀವಿ ನಾವು. ಈಗ ಈಗ ಕಾಣದೈತಿ ಇದ್ರ ಬಡ್ಡೆ ಆಯ್ತು ಹೋಗಿ ಅಲ್ಲಿ ಬೋಲ್ಸಕ್ಕೋ ಬಡ್ಯಾಗ ಹೋಗ್ಬಿಟ್ಟ. ಅಂದ್ರೆ ನಿಮ್ಮ ಜಾಸ್ತಿ ತಗೊಂಡ್ಬಿಡ್ಬೇಕಲ್ಲ ನೀವು. ಅಂಥವೇನು ಮಾಡ್ಲಿಕ್ಕಂದ್ರೆ ನೀವು ನೋಡಂಗಿಲ್ಲ. ನಮ್ಮ ನೋಡ್ಬೋದಿವ ಮ್ಯಾಲ ಹೊಳಿ ಬಂದಿರ್ತಾವಲ್ಲ, ಹೊಳಿ ಬಂದಾಗ ಆ ಸರಿ ಇರ್ಲತ್ತಂದ್ರೆ ಮ್ಯಾಗ ಹಿಂಗೆ ಇದೇನು ಹೊಳಿ ಬಂದು ಇನ್ನೊಂದು 3 ಫೂಟ್ ಏರ್ತಂದ್ರೆ ಇವೆಲ್ಲ ಡೆಬ್ಬಿ ಕಿತ್ಕೊಂಡು ಹೋಗ್ಬೇಕ್ರಿ. ಡೆಬ್ಬಿ ಮೋಟ್ರ ಇವನ್ನೆಲ್ಲ ಕಿತ್ಕೊಂಡು ಅವ್ರ ಮನೆ ಕಡೆ ಹೋಗ್ಬೇಕ. ಮತ್ತೆ ಅಲ್ಲಿ ಆ ಕಡೆ ಹೋಗುದ್ಲ ಈಗ 1 ತಿಂಗಳು ಸುಟ್ಟಿ ಕೊಟ್ಟಾರ. ಅದಟ್ಟ ಅಲ್ಲ ಪೇರುಕಾಯಿನೂ ಎಲ್ಲ ಇಲ್ಲೇ ಇರ್ತೈತಿ. ಒಟ್ಟ ಎಲ್ಲ ಏನು ಮನೆಗೆ ಹೋಗೋದು ಬೇಕಾಗಿಲ್ಲ, ಎಲ್ಲ ಇಲ್ಲೇ ಇರ್ತೈತಿ ನೋಡ್ರಿ. ಪೇರುಕಾಯಿ ಬಡ್ಡಾಯಿ ನೀರ್ದಾವ ನೋಡ್ರಿ, ಗೊತ್ತಾಗಲ್ಲ. ಇಲ್ಲಿ ಆಗೈತೆ ನೋಡ್ರಿ ಪದ್ಧಸಿರಿ. ಇಂಥದ್ದೊಂದು ಕಾಯಿ ಒಂದೇಟಲ್ಲ ನಟಸ್ ಲೂಸ್ ಆಗೈತೆ ಅಂತಿ ಪೂರ್ತಿ ಎಲ್ಲ ಹೊಲಕ್ಕೆಲ್ಲ ನೀರನ್ನು ಹಾದ್ಬಿಟ್ಟೈತಿ. ಹೊಳಸಲ ಕಡೆ ಏನು ಬೆಳೆದ ಹೇಳ್ರಿ. ಈ ಕಡೆ ನೋಡ್ರಿ ಕಬ್ಬುನು ಐತಿ, ಗೊಂಜಾಳ, ಜ್ವಾಳ ಎಲ್ಲ. ಈ ಬಾಳಿಕಾಯಿ ಗಿಡ, ಈ ಮಾವಿನಕಾಯಿ ಗಿಡ ಒಟ್ಟ ಹೇಳ ಇದೆಲ್ಲ ನಾಲ್ ನೋಡ್ರಿ ಹೊಳಸಾಲ ಮಂದಿ ಕಡೆ. ಬ್ಯಾಸ್ಯಾಗ ಒಂದು 2 ತಿಂಗಳಾಕ ಒಂದು 3-4 ತಿಂಗಳ, ಒಂದು 3-4 ತಿಂಗಳು ಸಂಪು ಇರ್ಬೇಕು ನೋಡು. ಹೊಳೆ ನೀರಲ್ಲ. ಗಾಳಿ ಹೆಂಗೈತೆ ಅಂದ್ರಪ್ಪ ಪದ್ಧಸಿರಿ ನೋಡ್ಬೋದು. ಹಾಸಿಗೆನ ಬೇಡ, ನಿದ್ದೆ ಹತ್ತಿ ಬಿಡ್ತದೆ ತಾಣ. ಗಿಡದಾದ ಮಾವಿನಕಾಯಿ ಬಿದ್ದ ನೋಡ್ರಿ ಇಲ್ಲೇ ಗಿಡ ಹತ್ಬಿಟ್ಟೈತಿ. ಹಿಂಗೆ ಬೆಳಿತಾವ್ರಿ ಈ ಕಡಿಮೆ ರೀ. ಅವಾಗ ಒಂದು ನಾವು ಸಣ್ಣಾಗಿದ್ದಾವುದು ಭಾಳ ಬಾಳೆ ಗಿಡ ಇವೆಲ್ಲ ಹೊಳಿ ಬಂದು ಎಲ್ಲ ಸತ್ಯನಾಶ ಆಗಿ ಹೋಗ್ತಾವ. ಈಗ ನೀಲಕಾಯಿ ಗಿಡ ಎಲ್ಲ ಒಟ್ಟ ಹಣ್ಣಿನೂ ಕಡಿಮೆ ಆಗಿಬಿಟ್ಟಾರ್ರಿ. ಅವ ಸಣ್ಣಾಗಿದ್ದಾಗ ತೆಳಗ ವಾರಿ ಕಡೆ ಹಾರ ಆತ ಸಿಕ್ಕಾದಂಗೆ ಜಡಿದ ಹೊಳಿ ಏನೈತಿ. ಇನ್ನೊಂದು 1.5 ಫೂಟ 2 ಫೂಟ್ ಬತ್ತಂದ್ರೆ ಇಲ್ಲೆಲ್ಲ ತೆಳಗಾಗಿಕತ್ ನೋಡ್ರಿ. ಇಲ್ಲೆಲ್ಲ ನೀರ ಮತ್ತು ಒಂದು 2 ಫೂಟ್ 3 ಫೂಟ್ ಬತ್ತಂದ್ರೆ ಮನೆಗೆ ಡೈರೆಕ್ಟ್ ರೋಡ್ ಮ್ಯಾಗ ನೀರಾಗೈತಿ. ಗಂಟೆ ಕಟ್ಬೇಕು. ನಾ ಅನ್ಕೊಂಡೀನಿ ಇಂದು ಮನ್ಯಾಗ ಅದು ಬೀಳ್ಬೋದತ್ತಂತ.
ಹೊಳಿ ಸಣ್ಣಗೈತಿ ಈಗೇನಿಲ್ಲ